ರಕ್ಷಿಸು. ಅಗ್ನಿ ವಾಯು ಮೊದಲಾದ ದೇವತೆಗಳೇ, ದೇವೇಂದ್ರ 100 ಅಶ್ವಮೇಧ ಯಾಗವನ್ನು ಮಾಡುವ ಮುಖೇನವಾಗಿ ಈ ಸುರಗತ್ತುಗೆಯನ್ನು ವಶಪಡಿಸಿಕೊಂಡಂತಹ ನಾನು ದೇವೇಂದ್ರ ಎನ್ನುವ ನಾಮಾಂಕಿತನಾಗಿದ್ದೇನೆ. ನಿಜ. ನಮ್ಮ ತಂದೆಯವರು ಯಾರು? ಕಶ್ಯಪ ಬ್ರಹ್ಮ. ಅವರಿಗೆ ದಿತಿ ಅದಿತಿ ಎಂಬಂತಹ ಮಡದಿಯರು. ಅವರಲ್ಲಿ ದ್ವಿತೀಯ ಮಕ್ಕಳು ನಾವು. ನಮ್ಮನ್ನ ಕರೆಯುವುದು ಹೇಗೆ? ದೇವತೆಗಳು ಎನ್ನುವುದು ಅಲ್ಲವೇ? ನಮ್ಮ ದಾಯಾದಿಗಳಿದ್ದಾರೆ, ಅವರನ್ನ ಕರೆಯುವುದು ಹೇಗೆ? ಅಸುರರು ಎನ್ನುವುದಾಗಿ. ದೂರ್ವಾಸ ಮುನಿಗಳ ಶಾಪ ಪ್ರಭಾವದಿಂದ ಈ ಸ್ವರ್ಗದ ಸುವಸ್ತುವನ್ನೆಲ್ಲ ನಾವು ಕಳೆದುಕೊಂಡವರಾಗಿದ್ದೇವೆ ಅಲ್ವೇ? ಅವರೇ ಪರಿಹಾರವನ್ನು ಸೂಚಿಸಿದರು. ದಾನವರು ದೇವತೆಗಳು ಏನು ಮಾಡಬೇಕು? ಸಮುದ್ರವನ್ನು ಮತಿಸುವ ಮೂಲಕವಾಗಿ ಪುನಃ ಎಲ್ಲವನ್ನ ಪ್ರಾಪ್ತಿಸಿಕೊಳ್ಳಿ ಎನ್ನುವ ಹಾಗೆ ಮಾಡಿದ ಪರಿಣಾಮವಾಗಿ ಎಲ್ಲವನ್ನು ಮರಳಿ ನಾವು ಪಡೆದಂತವರಾಗಿದ್ದೇವೆ. ನಿಜ. ಅಲ್ಲಿನಿಂದ ನಮ್ಮ ದಾನವರು ಅಲ್ಲ ದಾಯಾದಿಗಳ ಉಪಟಳ ಪ್ರಾರಂಭವಾಯಿತಲ್ಲ. ಹಿಂದೆ ಬಂದವರ ಕಥೆ ಬಿಡಿ, ಅವರನ್ನೆಲ್ಲ ಮಣ್ಣು ಮುಕ್ಕಿಸುತ್ತೇವೆ. ಮುಂದೆ ಯಾರಾದರೂ ಬರ್ತಾರೋ? ಬಂದೇ ಬರ್ತಾರೆ. ಅವರು ಬಂದ್ರೆ ಅಂತ ಆದ್ರೆ ನೀವೆಲ್ಲರೂ ಏನು ಮಾಡುತ್ತೀರಿ? ಅವರ ಹುಟ್ಟಡಗಿಸ್ತೇವೆ. ಒಳ್ಳೆ ಶಹಬ್ಬಾಸ್, ನೀವು ಹೇಳುವಂತ ಮಾತಿನಿಂದ ಮನಸ್ಸಿನಲ್ಲಿ ಸಂತೋಷದ ತಲೆಗಳೇ ಹೇಳುತ್ತಿವೆ. ಆನಂದದಿಂದ ಕುಣಿದಾಡಬೇಕು ಎನ್ನಿಸುತ್ತಾ ಇದೆ. ನಿಮ್ಮ ವಿಶ್ವಾಸ, ನನ್ನ ಆತ್ಮಸ್ಥೈರ್ಯ ಎಲ್ಲರಿಗೂ ಒಳ್ಳೆಯದಾಗಲಿ. ಇಂದಿನ ಕಾರ್ಯಕಲಾಪಗಳನ್ನೆಲ್ಲ ವಿಚಾರಿಸಿ ಆಗಿದೆ. ಏನಾದರೂ ವಿಶೇಷ ಉಂಟು? ಇಲ್ಲ ತಾನೆ? ಹಾಗಾದರೆ ಇದೀಗ ಸಭೆಯನ್ನು ವಿಸರ್ಜಿಸಲು ವಿಷ್ಣು
ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭದ ತಪವನು ಗೈರೇನೇನೋ ತಲೆ ಕನಕ ಗರ್ಭನ ತಪವನು ಗೈರೇನೇನೋ ತಲೆ ಬನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕಾಗಿ ನಡೆ ತಂದು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈರೇನೇನೋ ತಲೆ ಕನಕ ಗರ್ಭನ ತಪವನು ಗೈರೇನೇನೋ ತಲೆ ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಮಾಲಿನಿ
ಸುರಗದ್ದುಗೆಯನ್ನು ಪಡೆಯಲು ಹೋಗಿ ಹ. ತನ್ನ ಎಲ್ಲ ಗಂಡು ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ. ಹಾಗಾಗಿ ಈಗ ಹೆಣ್ಣು ಮಗಳಾದಂತಹ ನನ್ನಿಂದ ಬಲಾಢ್ಯನಾದಂತಹ ಮಗನನ್ನು ಬಯಸಿದ್ದಾಳೆ. ಅದಕ್ಕಾಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಬೇಕು ಎಂದು ಆಜ್ಞೆ ಮಾಡಿದ್ದಾಳೆ. ಅವಳ ಆಜ್ಞೆಯಂತೆ ತಪಸ್ಸಿಗಾಗಿ ಅರಣ್ಯಕ್ಕೆ ಬಂದಿದ್ದೇನೆ. ಆದರೆ ನಾನು ಯೋಚಿಸುವುದು, ಈಗ ನಾನು ಹೇಗಿದ್ದೇನೆ? ಚಲುಪಿಕೆ ಯೌವನದಿಂದ ಚಲುವಿಕೆ ಯೌವನದಿಂದ ಚಲುವಿಕೆ ಯೌವನದಿಂದ ಕಂಗೊಳಿಸುವೆನ ಅದರಿಂದ ಕಂಗೊಳಿಸುವೆನ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರ್ಯನ್ನ ಕಂಡರೆ ಮೋಹಿಸ ತುಳಿಯರು ತಪಕವರ್ಯಡಲಾಗದಿಹರು ಅವರು ತಪಕವರ್ಯಡಲಾಗದಿಹರು ಜನನಿ ಅಗ್ನಿಯಲ್ಲಿ ಈಗ ನಾನು ಹೇಗಿದ್ದೇನೆ? ಪ್ರಾಯಪ್ರಬುದ್ಧಳಾಗಿದ್ದೇನೆ. ಹಾಗಾಗಿ ಆ. ಇಳೆಯ ಕಾಮುಕರು ನನ್ನ ತಪಸ್ಸನ್ನು ವಿಘ್ನಗೊಳಿಸಬಹುದು. ಇಲ್ಲ, ಆ ದೇವತೆಗಳು ನನ್ನ ತಪಸ್ಸಿಗೆ ಭಂಗ ಉಂಟು ಮಾಡಬಹುದು. ಹಾಗಾಗಿ ನನ್ನ ಈ ರೂಪವನ್ನು ನಾನು ಮನೆ ಮಾಡಬೇಕು. ಆದರೆ ಯಾವ ರೂಪ ತಾಳಲಿ? ಓ, ಜಿಂಕೆ! ಜಿಂಕೆಯ ರೂಪ ತಾಳಿದರೆ ಆಗುವುದಿಲ್ಲ. ಇಲ್ಲ ಆಗುವುದಿಲ್ಲ. ಕಾಡಿನ ದುಷ್ಟ ಪ್ರಾಣಿಗಳು, ಹ. ಸಿಂಹವೋ ಹುಲಿಯೋ ನನ್ನನ್ನು ತಿನ್ನಬಹುದು. ಅಲ್ಲಿ ಗಿಳಿಗಳು ಹಾ ಪಕ್ಷಿಯ ರೂಪ ತಾಳಿದರೆ ಇಲ್ಲ, ಬೇಟೆಗಾರರು ಇದ್ದಾರೆ. ಅಲ್ವಾ? ಹಾ ಹಾಗಾಗಿ ಅದು ಆಗುವುದಿಲ್ಲ. ಇನ್ಯಾವ ರೂಪ ತಾಳಲಿ? ಅಲ್ಲಿ ಎಮ್ಮೆಗಳ ಹಿಂಡು ಬರುತ್ತಾ ಇದೆ. ಇದೇ ಸರಿಯಾದ ರೂಪ. ಹಾ. ಮಹಿಷಿಯ ರೂಪವನ್ನಂತೂ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತೇನೆ. ಇನಿತು ಮಾಲಿನಿ ಮಹಿಷ ರೂಪದಿ ಮನದ ಪೀಡ ತಪದೊಳಿರಲು ವನದೊಳಿರುತಿ ಹಮುದಿ ಸುಪಾಶ್ವಕ ತಿಳಿಯುವುದು ಆಶ್ಚರ್ಯ! ಈ ಸುಪಾರ್ಶ್ವಕ ಮುನಿಯ ಈ ಆಶ್ರಮ ಪರಿಸರ ಉರಿಯ ಯಾತನೆಯನ್ನು ಅನುಭವಿಸ್ತಾ ಇದೆಯಲ್ಲ. ನನ್ನ ತಪೋಭಂಗವನ್ನು ಮಾಡಿದವರು ಯಾರು? ಯಾರು? ಆ ದಿವ್ಯ ದೃಷ್ಟಿಯಿಂದ ಯೋಚಿಸಿದ್ರೆ ತದೆಯ ಸುದಯ ಮಾಲಿನಿಯೋ ತದೆಯ ಸುದಯ ತದೆಯ ಸುದಯ ಮಾಲಿನಿಯೋ ತಾದಿನಿ ಸುದನ ಮಹನನ ಕೈವಡ ಅದಿನಿ ಸುದನ ಮಹನನ ಕೈವಡ ಬರಲಿ ನಮ್ಮನ್ನು ಕೈವಡೆಂಬ ಮನೆಯೋ ತಿಳಿದ ಸ್ಥಿತಿಯ ಸುದ್ದಿಯಾದಂತಹ ಮಾಲಿ
ಮಾಲಿನಿ ಸಮರ್ಥನಾದ ಮಗನನ್ನು ಪಡೆದು ದೇವಲೋಕಕ್ಕೆ ಲಗ್ಗೆ ಇಟ್ಟು ದೇವತೆಗಳನ್ನ ಸಂಹಾರ ಮಾಡುವುದಕ್ಕಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಅದು ಹೇಗೆ? ನಿಜ ರೂಪವನ್ನ ಮರೆಸಿ ಮಹಿಷಿಯ ರೂಪವನ್ನ ತಾಳಿದ್ದಾಳೆ. ಮುನಿ ಪುಂಗವರಿಗೆ ಅವಮಾನವನ್ನ ಮಾಡಿದ್ದಾಳೆ. ಯಾರ ಕಣ್ಣಿಗೆ ಮಣ್ಣರಿಸುವಂತಹ ಕೃತ್ಯ ಇದು. ಬಿಡಬಹುದೇ? ಬಿಡಲು ಕುಂಟೆ ಮರೆಸಿ ಮಹಿಷಿಯ ರೂಪವನ್ನ ತಾಳಿ ಮೋಸ ಮಾಡುವುದಕ್ಕೆ ಹೊರಟಂತಹ ಇವಳ ಹೊಟ್ಟೆಯಲ್ಲೇ ಮನುಷ್ಯನೇ ಜನಿಸಲಿ ನನ್ನೀ ವಾಕ್ಯವನ್ನ ಹುಸಿಗೊಳಿಸುವುದಕ್ಕೆ ತ್ರಿಮೂರ್ತಿಗಳಿಗೆ ಆಗುವುದಕ್ಕೆ ಸಾಧ್ಯವಾಗದೆ ಹೋಗಲಿ. ಇನ್ನು ಇಲ್ಲಿರುವುದಲ್ಲ, ಅಡೇತಾನೆ. ಮೊರೆಯೋ ಎನ್ನನು ಎನ್ನುತ್ತ ದೃಢಮನ ವಿರಿಸಿದ ಪವನು ಕೈಯುತ್ತಿರಲ ಸರಸಿದೋರ್ಮನ ಕರುಣ ನಿರ್ಮೈದೋರಿದನು ಸುತ್ತಿಗೆ. ಏನಿದು ಕನ್ನಡದ ತಪವು ಏನಿದು ಕನ್ನಡ ತಪವು ಮಾನಿನಿ ಮಣಿಯನಿ ಬಳಲಿ ಹೇಗಿಟವೋ ಮಾನಿನಿ ಮಣಿಯನಿ ಬಳಲಿ ಹೇಗಿಟವೋ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಮನದಾಸೆಯನ್ನ ಕೇಳು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರುವ ಧುರಧೀರನಾಗಿಹ ತರಳನ ಬಯಸಿ ಅಗ್ನಿಯಂತೆ ಬಹಳ ವರ್ಷಗಳಿಂದ ತಪಸ್ಸನ್ನ ಆಚರಿಸುತ್ತಿದ್ದೇನೆ. ಇದಕ್ಕೆ ಮೆಚ್ಚಿ ಇಂದು ನೀವು ಮೈದಾರಿದ್ದೀರಿ. ನಿಜ. ಧನ್ಯಾಸ್ಮಿ ದೇವ. ನನ್ನದೊಂದು ಕೋರಿಕೆ. ಏನದು? 3 ಲೋಕವನ್ನು ಜಯಿಸಬಲ್ಲಂತಹ ಬಲಾಢ್ಯನಾದಂತಹ ದುರಧೀರನಾದಂತಹ ಒಬ್ಬ ಮಗನನ್ನು ಕರುಣಿಸಬೇಕು. ತ್ರೈಲೋಕ ವಿಜಯ ಆಗುವಂತಹ ಮಗನೇ? ಹೌದು ಸ್ವಾಮಿ. ತಥಾಸ್ತು, ನಿನ್ನ ಇಚ್ಛೆಯಂತೆ ಆಗಲಿ. ಆದರೂ ಒಂದು ವಿಷಯ ಉಂಟು ಮಗಳೇ. ಏನು ಸ್ವಾಮಿ? ಹೇಳಬೇಕಾದದ್ದು ನನ್ನ ಕರ್ತವ್ಯ. ನೀನು ತಪಸ್ಸು ಮಾಡುತ್ತಿರುವಂತಹ ಪ್ರದೇಶ ಇದು ಸುಪಾರ್ಶ್ವಕ ಮುನಿಗಳ ತಪಸ್ಸಿನ ಪ್ರದೇಶ. ಓಹೋ. ನೀನು ಮಾಡುವಂತಹ ತಪಸ್ಸಿನ ಕ್ರೋಧಾಗ್ನಿಯಿಂದ ಸಿಟ್ಟುಗೊಂಡಂತಹ ಆ ಸುಪಾರ್ಶ್ವಕ ಮುನಿಗಳು ನಿನಗೆ ಶಾಪವನ್ನ ಕೊಟ್ಟಿದ್ದಾರೆ. ಏನದು? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಶಿಶು ಅದು ಮಹಿಷ ರೂಪದಲ್ಲಿ ಹುಟ್ಟಬೇಕು.
ಮುರುಗದಿರು. ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು ಮುನಿವರ ನೊರೆದ ವಚನವು ತಪ್ಪಲರಿಯದು ಮುಖದಿ ಮಾತ್ರವೇ ಮಹಿಷನಾಪನು ಮುಖದಿ ಮಾತ್ರವೇ ಮಹಿಷನಾಪನು ವ್ಯತಿಸಬೇಡಲ್ಲ ಮಗಳೇ ಮಾಲಿನಿ, ದೇವ ವ್ಯರ್ಥ ಮರುಗದಿರು. ಮುನಿವರ ನಾಡಿನಂತಹ ವಚನ ತಪ್ಪಿಸವಾಗದು ಅಥವಾ ಅದಕ್ಕೆ ಪರಿಮಾರ್ಜನೆ ಎನ್ನುವುದಿಲ್ಲ. ಮಿಂಚಿ ಹೋದಂತಹ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಇನ್ನೊಂದು ವಿಷಯ, ಕೋಗಿಲೆ ವರ್ಣ ಯಾವುದೇ ಆಗಿದ್ದರೂ, ಅದು ಕಪ್ಪೆ ಆಗಿದ್ದರೂ, ಅದರಿಂದ ಹೊರಬರುವಂತಹ ಸ್ವರ ಅದು ಸುಶ್ರಾವ್ಯವಾಗಿರುತ್ತದೆ. ಅಂತೆಯೇ ನಿನ್ನ ಮಗ ಕೋಣನಾದರೂ ಜಾಣನಾಗುತ್ತಾನೆ, ಆತ ಪರಾಕ್ರಮಿಯಾಗುತ್ತಾನೆ, ತ್ರೈಲೋಕ ವಿಜಯ ಆಗುತ್ತಾನೆ. ಶುಭವಾಗಲಿ. ಧನ್ಯಾಸ್ಮಿ. ನನ್ನ ಮಗ ಕೋಣನಾದರೂ ಜಾಣನಾಗಿರುತ್ತಾನಂತೆ, ಬಲಾಢ್ಯನಾಗಿರುತ್ತಾನಂತೆ. ಈ ಶುಭ ಸಮಾಚಾರವನ್ನು ನನ್ನ ತಾಯಿಗೆ ತಿಳಿಸಬೇಕು. ಹಾಗಾಗಿ ಶೋಣಿತಾಮನ ಎಂಬ ನುಡಿಗಳನ್ನು ಕೇಳುವಾಗ ಈ ಹೊತ್ತು ಎಲ್ಲಿಲ್ಲದಂತಹ ಸಂತೋಷ, ಎಲ್ಲಿಲ್ಲದಂತಹ ಆನಂದ. ಆದರೆ ನನ್ನ ಆ ಜನ್ಮವೀರಗಳಾದಂತಹ ಆ ದೇವತೆಗಳನ್ನ ಬಗ್ಗು ಬಡಿಯಬೇಕು, ಅವರನ್ನ ಕೊಲ್ಲಬೇಕು ಎನ್ನುವಂತಹ ನನ್ನ ಹೊಂಗನಸು ಇಂದಿಗೂ ಈಡೇರಿಲ್ಲ. ಅದಕ್ಕಾಗಿ ಪ್ರಯತ್ನವನ್ನ ಪಟ್ಟಿದ್ದೇನೆ. ಎಂದಿನಂತೆ ಈ ಪಾತಾಳದ ಒಡ್ಡೋಲಗವನ್ನ ಕೊಟ್ಟಿದ್ದೇನೆ. ವಿಶೇಷತೆ ಬರಲಿ. ಸಂದಿಹನ ಕಾಣುವ ಬರದಿ ಕೇಳಿದ ನಾಗಪ್ರಿಯದೇನೋ ಹೊರೆಯೊಳೈ ಸಂದಿಹನ ಕಾಣುವ ನನಗೆ ಪುರ್ಸೊತ್ತಿಲ್ಲ. ಕಾರ್ಯ ನಿಮಿತ್ತ ಬಂದಿದ್ದೇನೆ. ವಿಷಯ ತಿಳಿಸಿ ಬರಬೇಕು. ಆಮೇಲೆ ಕುತ್ಕೊಂಡು ಮಾತಾಡೋದು. ಯಾರ ನೀನು? ಮುಂದೆಲ್ಲಿಗೆ ಹೋಗುವುದು? ವಿಷಯ ಕಡೆಗೆ ಮಾತಾಡುವ. ಎಲ್ಲ ಹೇಳ್ತೇನೆ. ಹೋಗಿ ಕೆಲಸ ಮುಗಿಸಿ ಬರ್ತೇನೆ. ಮುಂದೆ ಸ್ಥಳ ಇಲ್ಲವಾ? ಇದೇ ಕೊನೆಯ ಸ್ಥಳ. ಓ, ಎಲ್ಲಿಗೆ ಬಂದಿದ್ದಾಗಿದ್ರೆ? ಎಲ್ಲಿಗೆ? ಪಾತಾಳಕ್ಕೆ ಬಂದಿದ್ದೀನು. ಓ, ಇದು ಪಾತಾಳುವ? ಓ, ಪಾತಾಳದಲ್ಲಿ ನಾ ಇಲ್ಲಿಗೆ ಬರ್ಬೇಕಂತ ಬಂದಿತ್ತು. ಪಾತಾಳದಲ್ಲಿ ಇದು ಮಧು ಮಧುಪುರ. ಅದೇ ಅಲ್ಲಿಗೆ ಬರ್ಬೇಕಂತ ಬಂದಿತ್ತು. ಇದು ಜನ ಉದ್ದಿನಬೇಡ ಮಹಾರಾಜ. ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಮಹಾರಾಜರು. ನಾವೇ. ಓ, ನೀವೇಯಾ? ಲಾಲಿಸಬೇಕು ಜಿಯ
ಹಾಗೆ ಮಾಡ್ಬೇಕಾಗ್ತದೆ. ಹ, ಮೇಲಿದ್ದವರು ಕೆಳಗೆ ಬರಲೇಬೇಕಾಗ್ತದೆ. ನೀನು ಮೇಲೆ ಹೋಗುವುದಲ್ಲ, ಕೆಳಗೆ ಬಂದಿದ್ದು, ಹ, ಪಾತಾಳಕ್ಕೆ ಬಂದಿದ್ದು. ನಿಮ್ಮನ್ನ ನೋಡುವುದಕ್ಕಾಗಿಯೇ ಬಂದಿದ್ದು. ನೀನು ಬಂದವ? ಎಲ್ಲಿಂದ ಬಂದವ? ನನ್ನಮ್ಮ ನಿಮ್ಮನ್ನ ನೋಡಿ ಬರುವುದಕ್ಕಾಗಿ ಕಳಿಸಿಕೊಟ್ಟಿದ್ದು. ಏ, ನಿನ್ನ ಅಮ್ಮ ಯಾರ? ಓ, ವಿಷಯ ಅದೇ ಹೇಳಿಲ್ಲ ನಾನು. ಹ, ಹ, ಹ. ನಾನು ಮದ್ದಲ್ಲಿಂದಲ್ಲ, ಹ. ಈ ಶೋಣಿತಾಪುರ ಶೋಣಿತಾಪುರದಿಂದ ಬಂದವ. ರಾಕ್ಷಸರ ಅಧಿಷ್ಠಾನ. ಹ, 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 ಹ. ದಿತಿಯಮ್ಮ ನಮ್ಮನ್ನ ಕಳಿಸಿದ್ದು. ನೀನು ದಿತಿಯಮ್ಮನ ಸೇವಕ. ಹ, 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 ಹ. ಅವ್ರು ಹೇಳಿದ್ರು, ಹ. ಹೋಗಿ ಹ, ಕೊಡ್ತೇನೆ, ಹ. ಹೋಗಿ ಒಂದು ಕೈಯಲ್ಲಿ ಕೊಟ್ಟು ಬಾ, ಏನು ಕೊಡುವುದ? ವಿದ್ಯುನ್ಮಾಲಿ ಮಹಾರಾಜರಿಗೆ ಕೊಟ್ಟು ಬಾ ಅಂತ ಹೇಳಿದ್ರು. ಏ, ನನ್ನನ್ನು ತುಡುಕು ಹಾಕೊಂಡು ಹ, ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅಲ್ಲ, ಹ್ಮ್, ಕೊಟ್ಟು ಬಾ ಅಂದ್ರೆ ಕೈಯಿಂದ ಇದನ್ನ ಕೊಟ್ಟು ಬಾ ಅಂತ ಹೇಳಿ. ಏನದು? ವಿಷಯ ಮತ್ತೇನಲ್ಲ, ನೀವು ಓದೋದಾದ್ರೂ ಓದಿ, ನಾನು ಹೇಳ್ತೇನೆ. ಇಲ್ಲ, ನೀನೇ ಹೇಳಿಬಿಡ. ನಾನು ಹೇಳಿಬಿಡ್ತೇನೆ. ಹಾ. ಮತ್ತೇನಿಲ್ಲ, ಹಾ. ದಿತಿಯಮ್ಮನ ಮಗಳು ಮಾಲಿನಿ ದೇವಿ ಅದಕ್ಕೆ ಬಹಳ ಚಂದ ಇದ್ದಾಳೆ. ಹ. ಅವ್ರು ಹೇಳಿದ್ರು, ಮಾಲಿನಿಗೆ ಪ್ರಾಯ ಬಂತು, ನೀನು ಊರು ಬಿಡು ಅಂದ್ರು. ಏ, ಏನು ಪ್ರಾಯ ಬಂದವರಿಗೆಲ್ಲ ನೀನು ಊರ್ಬೇಡುವವನ ನೀನು? ಹಾಗೆಲ್ಲ ಬಿಡಿ. ಹಾ, ಹಾ. ಅಂದ್ರೆ ನಾನು ಕೆಟ್ಟದ್ ಮಾಡ್ತೇನೆ ಅಂತಲ್ಲ, ಮತ್ತೆ? ಅವ್ರು ಹೇಳಿದ್ದು ಹಾಗಲ್ಲ. ಮತ್ತೆ? ಮಾಲಿನಿಗೆ ಪ್ರಾಯ ಬಂತು, ಮದುವೆಗೆ ತಕ್ಕ ವರನನ್ನ ಹುಡುಕಿಕೊಂಡು ಬಾ ಅಂತ ನನ್ನ ಕಳಿಸಿಕೊಟ್ರು. ನೀನು ವರಾನ್ವೇಷಣೆಗಾಗಿ ಬಂದವ? ಹೌದೌದೌದು. ನೋಡಿದ್ಯಾ ವರ ಸಿಕ್ಕಿದ್ರ ನಿನಗೆ? ನೋಡೋದು ಬಿಡುದಲ್ಲ, ಅವರೇ ಹೇಳಿ ಕಳಿಸಿದ್ದಾರೆ. ಹ. ಪಾತಾಳ ಲೋಕದಲ್ಲಿರುವ ವಿದ್ಯುನ್ಮಾಲಿ ಮಹಾರಾಜರ ಮಧುವಣ್ಣ ಸಮೇತ ದಿಬ್ಬಣ ಕೂಡಿಕೊಂಡು ಬರ್ಲಿಕ್ಕೆ ಹೇಳಿ ಬಾ ಅಂತ ಹೇಳಿದ್ದಾರೆ. ಯಾರನ್ನು ನಾನು ನೋಡಬೇಕು? ಮತ್ತಾರು ಅಲ್ಲ, ಹ. ದಿತಿ ದೇವಿಯ ಮಗಳು ಮಾಲಿನಿ ದೇವಿ. ಹೇಗಿದ್ದಾಳ? 16 ಸೋಡಾ. ಹ, ಏ, ಏನದು? ಷೋಡಶ. ಅದೇ ಸೋಡಾ. ಏ, ಏನದು? ಅದೇ ನೀವು ಹೇಳಿದ್ದೆ. 16 ವರ್ಷಕ್ಕೆ ಬಂದಿದ್ದವಳು. ಹೌದು, ಒಡೆಯ ಹೇಗಿದ್ದಾಳೆ ಕೇಳಿದ್ರೆ ಹ. ಕೈದು ತೊಳೆದು ಮುಟ್ಟಬೇಕು, ಹಾಗಿದ್ದಾಳೆ. ಅಷ್ಟು ಚಲವೇ? ಓ, ಬಹಳ ಚಂದ. ಹ, ಹ. ನನ್ನ ರೂಪಕ್ಕೆ ಸರಿ ಹೊಂತದೆ. ಹ. ಹಾಗಾಗಿ ಹ. ನೀವು ತಡ ಮಾಡುದು ಬೇಡ, ಹ. ದಿಬ್ಬಣ ಕೂಡಿಕೊಂಡು ಬರುವುದೇ. ಹ, 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 ಹ. ಹೌದಾ? ಬಳಿರೆ ಶಹಬಾಸುದೂತ Hum
ದಿತಿಯನ್ನ ಹೌದು ಹೌದು ಹೌದು. ನೀನು ಹೇಳುವಾಗಲೇ ಹ, ಎಲ್ಲಿಲ್ಲದಂತಹ ಸಂತೋಷ, ಆಗ್ಲೇಬೇಕು. ಆನಂದ ಹ, ಈ ಹೊತ್ತು ಆಗುತ್ತಾ ಉಂಟು. ಹ, ಇಷ್ಟಕ್ಕೆ ನಾವು ಹ. ನಿರೀಕ್ಷಿಸಿದ್ದಲ್ಲ. ಮತ್ತೆ ದಿತಿಯನ್ನ, ಹ, ಅವಳ ಸಾಮ್ರಾಜ್ಯವನ್ನ ಹ, ರಕ್ಕಸರಿಗೆ ಅಧಿನಾಯಕನಾಗಿ ಹ. ನಾನು ಕಂಗೊಳಿಸಬೇಕು ಅಂತ ನೀವೇ ಕೂರಬೇಕಲ್ಲಿ. ಬಯಸಿದವನು. ಹ, ಹಾಗಾಗಿ ಹ, ದಿತಿ ಸುತೆಯನ್ನು ನಾನು ಮದುವೆ ಆದಂತ ಹೇಳಿದ್ರೆ ಹ, ಆ ಸಾಮ್ರಾಜ್ಯವೂ ಕೂಡ ಹ. ನನ್ನದಾಗ್ತದೆ. ನಿಮ್ಮದೇ ಆಗ್ತದೆ. ಅದಕ್ಕಾಗಿ ಹೊಂಗನಸು, ಹ, ಅದಕ್ಕಾಗಿ ಹ, ತಡ ಮಾಡುವುದಲ್ಲ. ಹ. ಈ ಕ್ಷಣವೇ ನೀವು ತಿಗುಳ ಕಟ್ಕೊಂಡು ಬನ್ನಿ. ನಾವು ಅಲ್ಲಿ ನಿನ್ನೊಂದಿಗೆ ಬರ್ತೇನೆ. ನಾವು ನಿಮ್ಮ ಸ್ವಾಗತಕ್ಕೆ. ಕೂತ ಮಾಡಿರುವ ಮಾತನ್ನ ಕೇಳಿ ಶೋಣಿತಾಪುರಕ್ಕೆ ದಿಪಣ ಸಹಿತನಾಗಿ ಬಂದು ದಿತಿ ಸುತೆ ಮಾಲಿನಿಯನ್ನ ಮದುವೆ ಆದವ. ನಿಮಗೇನಾದ್ರೂ ಗೊತ್ತಾಯ್ತಾ? ಇಷ್ಟು ಶೀಘ್ರವಾಗಿ ನಾನು ಮದುವೆ ಆದೆ ಅಂತ ನಿಮಗೇನಾದ್ರೂ ತಿಳಿಯಿತಾ? ಯಾರಿಗೂ ತಿಳಿಲಿಲ್ಲ. ಮತ್ತೆ ನಮ್ಮಿಬ್ಬರ ಪ್ರೇಮ ದಾಂಪತ್ಯದಲ್ಲಿ ಮಗನೂ ಹುಟ್ಟಿದ್ದಾನೆ. ಹೌದಪ್ಪ, ಇದೆಲ್ಲವೂ ಕೂಡ ಶೀಘ್ರದಲ್ಲಿ, ಅರೆ ಕ್ಷಣದಲ್ಲಿ, ಮಿಂಚಿನಂತೆ ಆಗಿದ್ದು ಸತ್ಯ. ಆದರೆ ನನ್ನ ಹೊಂದನಸು ಅದು ಸ್ವರ್ಗ. ಅದಕ್ಕಾಗಿ ಈ ಹೊತ್ತು ಸೈನ್ಯವನ್ನ ಕೂಡಿದ್ದೇನೆ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸ್ವರ್ಗಕ್ಕೆ ಹೋಗ್ತೇನೆ. ತರಿಯುತ್ತಾ ಮುಂದೆ ಬರ್ತಿದೆಯಲ್ಲ, ಸ್ವಲ್ಪ ಈ ಕಡೆಯಲ್ಲಿ ನೋಡು. ದಾನವರೆಲ್ಲ ಧರಾಶಾಲಿಗಳಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಹಿಂದಿನ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕು. ಬಂದವರನ್ನೆಲ್ಲ ದೂರ ಸಮಗೊಳಿಸಿದ್ದೇವೆ. ಒಬ್ಬರಾದ್ರೂ ಇಂದ್ರಾಸನವನ್ನ ವಶಪಡಿಸಿಕೊಳ್ಳಿಕ್ಕಾಯ್ತು? ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಹೋಗು. ಇಷ್ಟು ಮಾತಾಡುವವ ಯಾರು? ದೇವೇಂದ್ರ. ಸಿಕ್ಕಿದ
ಸಿಕ್ಕಿದಯ ಸುರಪಾಲ. ಎಲ್ಲಿಗೆ ಹೋಗಿದ್ದೆ ನಾನು ಸಿಗ್ಲಿಕ್ಕೆ? ನಿನ್ನನ್ನೇ ಹುಡುಕುತ್ತಾ ಇದ್ದವ. ಯಾಕೆ? ನಮ್ಮ ಆ ಜನ್ಮ ವೈರಿಗಳಾಗಿ ನೀನು ಕಾಣಿಸಿಕೊಂಡವ. ನಿನ್ನನ್ನ ಬಗ್ಗು ಬಡಿಯಬೇಕು ಎನ್ನುವಂತಹ ಕಾರಣಕ್ಕಾಗಿ ಹಾ. ಈ ಹೊತ್ತು ಬಲಾನ್ವಿತನಾಗಿ ಹ್ಮ್. ಬಂದದ್ದು ಸತ್ಯ. ಯಾರು? ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ನಮಗೆ ದಕ್ಕಬೇಕಾದಂತಹ ಸ್ವರ್ಗವನ್ನ, ಇಲ್ಲಿಯ ಸಿಂಹಾಸನವನ್ನ ನೀನು ಕೊಟ್ಟರೆ ನಿನ್ನ ತಲೆ ಉಳಿಯುತ್ತದೆ. ಯಾರಿಗೆ ದಕ್ಕಬೇಕಾದದ್ದು? ನಮಗೆ. ಸಿಂಹಾಸನ ಯಾರಿಗೆ ದಕ್ಕಬೇಕು ಅಂತ ತಾನು ತೋರಿಸ್ತೇನೆ. ರಕ್ಕಸರಿಗೆ ದಕ್ಕಬೇಕು. ಹಾ. ಕೊಡುವುದಿಲ್ಲ. ಇಲ್ಲ. ನಿನ್ನ ಕತ್ತಿನಲ್ಲಿ ನಿನ್ನ ತಲೆ ಉಳಿಯುವುದಿಲ್ಲ. ಹಾ 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 ಹಾ. ಏನೋ ಏನೋ ಏನು ಏನು? ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಕೊಟ್ಟರೆ ಲೇಸು, ಇಲ್ಲವಾದ್ರೆ ಅದಲ್ಲದಿದ್ದರೆ ಬಾ ಮುಂದೆ. ಅದೇ ಹೇಳಿದ್ದಮ್ಮ, ಹೇ ಮಾಲಿನಿ ಅಮ್ಮ ಅಂತ ಹೇಳಿದ್ದು ಅಮ್ಮ. ಏನಾಯ್ತಾ? ಅಮ್ಮ, ನಾನು ಯಾರು ಗೊತ್ತಾಗ್ಲಿಲ್ವಾ? ಯಾರ ನೀನು? ನಾನು ನಿಮ್ಮ ಗಂಡ. ಅಲ್ಲೂ ನಿಲ್ತಾನೆ. ಹಾಗಲ್ಲ ಅಮ್ಮ, ನಾನು ಮತ್ತು ನಿಮ್ಮ ಗಂಡ. ಓ ಹಾಗೆ. ಹ, ಏನಾಯ್ತು? ನಾನು ಮತ್ತು ನಿಮ್ಮ ಗಂಡ ಹೋದದ್ದಲ್ಲಮ್ಮ, ಎಲ್ಲಿಗೆ? ಮೇಲೆ ಎಲ್ಲಿಗ? ಸುರಪುರಕ್ಕೆ. ಓ ದೇವಲೋಕವನ್ನ ವಶಪಡಿಸಿಕೊಳ್ಳುವುದಕ್ಕೆ ಹೋದದ್ದು. ಹೌದಮ್ಮ. ಏನಾಯ್ತು? ಯಾಕೆ ಅಳ್ತಾ ಇದ್ದಿ? ಉದ್ದಕ್ಕೆ ಹೋದದ್ದಲ್ಲಮ್ಮ, ಉದ್ದಕ್ಕೆ. ಯುದ್ಧಕ್ಕೆ? ಹೌದಮ್ಮ, ಹೋದದ್ದು ಮಾತ್ರ ಅಲ್ಲಮ್ಮ, ನಾವು ಹೋದದ್ದೇ ತಡ. ಆ ಸುರಕಳ್ಳರೆಲ್ಲ ಬಂದ್ರಮ್ಮ. ಯಾರು? ಸುರಕಳ್ಳರು ಯಾರು ಅದು? ಮೇಲೆಲ್ಲ ಇದ್ರಲ್ಲಮ್ಮ. ಸುರಕರು? ಸುರಕರು ಹತ್ರ ಅಂದ್ರಲ್ಲಮ್ಮ, ದೇವತೆಗಳು ಅವರೆಲ್ಲ ಬಂದ್ರಮ್ಮ. ಯುದ್ಧ ಆಯ್ತಮ್ಮ. ಏನ್ ಹೇಳುದಮ್ಮ, ಏನಾಯ್ತು? ಯುದ್ಧ ಅಂತಿದ್ದ ಅಂತಲ್ಲ, ಗರಗೋರ ಯುದ್ಧ ಆಯ್ತಮ್ಮ. ಓ ಹ, ಮೊದಲಿಗೆ ಆ ಮಳೆ ಬಂದಮ್ಮ. ಉರುಳ ಬಂದವರ ತಡ ಭಾರಿ ಮಳೆ ಚಲ್ದಮ್ಮ. ಓಹೋ ತಡ ಮಾಡಲಿಲ್ಲ ನಿಮ್ಮ ಯಜಮಾನ್ರು, ಒಂದು ಬಾಣ ಬಿಟ್ರಮ್ಮ. ಆಮೇಲೆ? ಆ ಮಳೆ ಬಿದ್ದುದು ನಿಲ್ತು, ಆ ನೀರನ್ನೆಲ್ಲ ಶೇಖರಿಸಿ ಬದಿಗಿಟ್ರಮ್ಮ. ಓಹೋ ಆಮೇಲೆ ಅಗ್ನಿ ಬಂದಮ್ಮ. ಅಗ್ನಿ ಓ ಹ
ಅಗ್ನಿ ಬಂದಿದೆ ತಡ ಈ ಶೇಖರಿಸಿಟ್ಟ ನೀರುಂಟಲ್ಲ ತಗೊಂಡೋಗಿ ಅಗ್ನಿ ಮೇಲೆ ಹಾಕಿದ್ರಮ್ಮ. ಅಗ್ನಿ ಜೈಕಮ್ಮ. ಹ. ಆಮೇಲೆ ಏನಾಯ್ತು? ಆಮೇಲೆ ವಾಯು ಹಿಂದಿನಿಂದ ಬಂದಮ್ಮ. ಓಹೋ ವಾಯು. ಹ. ಹಿಂದಿನಿಂದ ಬಂದಮ್ಮ. ನಮ್ಮ ಯಜಮಾನು ತಡ ಮಾಡಲಿಲ್ಲ ಅಮ್ಮ. ತಿರುಗಿ ಒಂದು ಕೊಟ್ರಮ್ಮ. ಹಿಂದಿಂದ ಬಂದು ವಾಯು ಹಿಂದೆ ಹೋದಮ್ಮ. ಆಮೇಲೆ ಏನಾಯ್ತು? ಆಮೇಲೆ ಇನ್ನು ಯಮ ಪಾಯಸ ಇಟ್ಕೊಂಡ್ ಬಂದಮ್ಮ. ಓಹೋ ಆಮೇಲೆ ಯಮ ಪಾಯಸ ಇಟ್ಕೊಂಡ್ ಬಂದ. ಯಮಪಾಶ. ಪಾಯಸ ಇಟ್ಕೊಂಡ್ ಬಂದ ಅಮ್ಮ. ಹ. ಕೋಳದ ಮೇಲೆ ಇಟ್ಕೊಂಡ್ ಬಂದ. ಬಂದದ್ದು ತಡ ಮಾಡಲಿಲ್ಲ. ಯುದ್ಧಕ್ಕೆ ನಿಂತ ಒಂದು ಕೊಟ್ರಮ್ಮ. ಕೋಣಂ ಯಮನ್ ಮೇಲೆ ಬಿದ್ದು ಯಮ ಓಡಿ ಹೋದ ಅಮ್ಮ. ಮತ್ತೆ ಹ. ಇನ್ನು ತಡ ಮಾಡಲಿಲ್ಲ. ಕೊನೆಗೆ ದೇವೇಂದ್ರ ಬಂದಮ್ಮ. ಏನು ಮಾಡಿದ? ಹ. ದೇವೇಂದ್ರ ಕನಕವರ ಯುದ್ಧ ಆಯ್ತಮ್ಮ. ಯುದ್ಧ ಆಗಿ ದೇವೇಂದ್ರ ಓಡಿ ಹೋದಮ್ಮ. ದೇವೇಂದ್ರ ಓಡಿ ಹೋದಮ್ಮ. ಏನಾಯ್ತಾ? ಇಂಥ ಸಂತೋಷದ ಸುದ್ದಿಯನ್ನು ಯಾಕೆ ಮಾಡ್ತಾ ಹೇಳ್ತಾ ಇದ್ದೀರಿ? ಮತ್ತೆ ಅಳಬಾರ್ದಮ್ಮ. ಇಲ್ಲ ಸಂತೋಷದಲ್ಲಿ ಹೇಳಬೇಕು. ಓ ನಗಾಡ್ತಾ ಇರ್ಬೇಕಮ್ಮ. ಹೌದಾ? ನಗುತ್ತಾ ಇರ್ಬೇಕಮ್ಮ. ಹೌದು. ಆಯ್ತಮ್ಮ ಹೇಳ್ತೇನೆ. ಹ. ಮತ್ತೆ ಆಮೇಲೆ ಏನಾಯ್ತು? ನೀನು ಹೇಳು. ಹ. ನಮ್ಮ ಅರಸರು ದೇವೇಂದ್ರ ಓಡಿದ್ದ ತಡ ಹೋಗಿ ನಮ್ಮ ಹಾಸನ ಏನಿದಮ್ಮ ಹಾಸನ. ಸುರಬೆತ್ತುಗೆಯನ್ನು ಹೇಳಿದ. ಹೌದಮ್ಮ. ಎದ್ದಿದ್ದು ಏನಿದೆ ತಡ ಅಲ್ಲಿರುವವ್ರನ್ನೆಲ್ಲರ ಕರೆದ್ರಮ್ಮ. ಏನು? ಅಲ್ಲಿರುವ ಆಪರೇಷನ್ಸ್ ಎಲ್ಲ ಕರೆದ್ರಮ್ಮ. ಅಪ್ಸರೆಯರು. ಹೌದಮ್ಮ. ಹ. ಮುಂದೇನಾಯ್ತು? ಮೊದಲಾಗಿ ಊದುಬತ್ತಿ ಬಂದಮ್ಮ. ಊರ್ವಶಿ. ಆಮೇಲೆ ಮೆಣದಬತ್ತಿ. ಪುಣ್ಯಾತ್ಮ ಮೇಲಕ್ಕೆ. ಹ. ಆಮೇಲೆ ತಿಲೋತ್ತಮೆ. ತಿಲೋತ್ತಮೆ. ಹ. ಆಮೇಲೆ ಆಂಬುಲೆನ್ಸ್. ಅಲಂಕೃತೆ. ಹ. ಅವರೆಲ್ಲ ಬಂದ್ರಮ್ಮ. ಬಂದವರು ತಡ ಮಾಡಿಲ್ಲಮ್ಮ. ನರ್ತನ ಶುರು ಮಾಡಿದ್ರಮ್ಮ. ಹ. ಭಾರಿ ಚಂದ ಇತ್ತಮ್ಮ. ನಾನು ನೋಡ್ತಾ ನಿಂತಮ್ಮ. ವಿಷಯಕ್ಕೆ ಬಾರ. ಹಾ ಬರ್ತೇನೆ. ಸಂತೋಷದ ವಿಷಯ ಅಮ್ಮ. ಹ. ಆಮೇಲೆ ನಮ್ಮ ಚಿತ್ರಸೇನ ಗಂಧರ್ವರು ಎಂತ ಗಾಯನ. ಛ. ಕೇಳ್ಬೇಕು ನೀವು. ಹ. ಶ್ರುತಿ. ಹಾ. ಹ. ಬಾರಮ್ಮ. ಏಯ್, ಮುಂದುವರ್ಸು. ಬಾರಮ್ಮ. ನಿನ್ನ ಸೌಂದರ್ಯಕ್ಕೆ ಮನಸೋದೆಯಮ್ಮ. ಹೀಗೆ ಗಾಯನ ಹಾಡಿದ್ರಮ್ಮ. ಅದ್ರ ಮಾತಲ್ಲ ನೀದಪ್ಪ. ಏಯ್, ನಿನ್ನಪ್ಪದಪ್ಪ. ನೀ ಮಗ. ನೀ ಸೊನಿ ಮಗ. ಇಂತರ ಅದು. ಹಾಗೆ ಗಾಯನ ಅಮ್ಮ ಗಾಯನ. ಹ. ಹಾಗೆ ಗಾಯನ ನಾಟ್ಯ ಎಲ್ಲ ನಡೀತಾ ಇತ್ತಮ್ಮ. ಆಮೇಲೆ ಏನಾಯ್ತು? ಆವಾಗ ಮೇಲಿಂದ ಒಬ್ಬ ಪಿಂಗಳ ಯಕ್ಷರಾಜ ಪಿಂಗಳ ಬಂದ ಅಂತ. ಯಕ್ಷ. ಹ. ಹಾ. ಪಿಂಗಳ ಬಂದಮ್ಮ. ಬಂದನ್ನು ತಡ ಮಾಡಲಿಲ್ಲ. ಹೀಗೆ ಮಾಡಿದಮ್ಮ. ನಿಮ್ಮ ಯಜಮಾನ ಕೂತಲ್ಲಿದ್ರಮ್ಮ. ನೋಡ್ತಾ ನಿಂತ್ರು. ಅವ ತಡ ಮಾಡಲಿಲ್ಲಮ್ಮ. ಬಂದ ಒಂದು ರೆಕ್ಕೆ ಬಾರ್ದಮ್ಮ. ನಾನು ನಿಮ್ಮ ಯಜಮಾನ ಯುದ್ಧ ಮಾಡ್ತಾರೆ ನೋಡ್ಕೊಂಡೆ. ಕೂತ ನೋಡ್ತಾ ಇದ್ರಮ್ಮ. ಹಾಗಿದ್ರೆ ಕೂತ್ಕೊಂಡೇ ಯುದ್ಧ ಮಾಡ್ತಾರೆ ಅಂತ ಭಾವಿಸಿದ್ದಮ್ಮ. ಇಲ್ಲ, ಹಾಗೆ ಮಲಗಿದ್ರಮ್ಮ. ಓಹೋ. ಹ. ಮತ್ತೊಮ್ಮೆ ಯಕ್ಷರಾಜ ಬಂದು ಹೀಗೆ ಮಾಡ್ದಮ್ಮ. ಈಗ ಮಲ್ಕೊಂಡು ಯುದ್ಧ ಮಾಡಿದೆ ಅಮ್ಮ. ನೋಡ್ತೇನೆ ಯಜಮಾನ್ರಿ ಹೇಳುದೇ ಇಲ್ಲ ಅಮ್ಮ. ಮಲಗಿದ್ರು ಮಲಗಿಯೇ ಉಂಟು. ಮುಂದೆ ಏನಾಯ್ತು? ಹ. ಆಮೇಲೆ ಹತ್ರ ಹೋಗಿ ನೋಡ್ತೇನೆ ಅಮ್ಮ. ಬಾಯಲ್ಲಿ ನಾಲ್ಗೆ ಹೊರಗೆ ಹಾಕೊಂಡು ಜೀವ ಬಿಟ್ಟಿದ್ದಮ್ಮ. ಹ.
ಹೊರಗೆ ಎಂತ ಮಾತನ್ನು ಕೇಳ್ತಾ ಇದ್ದೇನೆ. ದೂತರಿಂದ ವಿಜಯದ ವಾರ್ತೆಯನ್ನು ನಿರೀಕ್ಷಿಸಿದವಳು ನಾನು. ಆದ್ದರಿಂದ ಮರಣದ ವಿಚಾರವನ್ನು ಕೇಳ್ತಾ ಇದ್ದೇನಲ್ಲ. ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಹೋದವರು ಪಾರದ ಲೋಕಕ್ಕೆ ಹೋದರಲ್ಲ. ಅಯ್ಯೋ, ನನ್ನ ಪತಿಯನ್ನು ಬಿಟ್ಟು ನಾನು ಹೇಗೆ ಮಾಡಲಿ, ಹೇಗೆ ಬದುಕಲಿ? ಅಯ್ಯೋ, ನನ್ನ ದುರ್ವಿಧಿಯೇ. ಅತ್ತು ಫಲವೇ ನೀನು ಸುಮ್ಮನೆ ಅತ್ತು ಫಲವೇ ನೀನು ಸುಮ್ಮನೆ ಸತ್ತವರು ಜೀವಿಪರೇ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಬಾದೇವೆ ಹದನಗಳ ಹೀಗೆ ದುಃಖಿಸುತ್ತಾ ಕುಳಿತರೆ ಸತ್ತವರ ಪ್ರಾಣಕ್ಕೆ ಶಾಂತಿ ಸಿಗುತ್ತದೆಯೇ? ಇಲ್ಲ, ಬಿಡುವುದಿಲ್ಲ. ಎಲ್ಲ ಕಾರಣರು ಸಮರ ಸಮರ್ಥನಾಗಿ ತನ್ನ ಮಹಿಷಾಸುರಗೆ ಬರುವ ಹದನಗಳ ಇದಕ್ಕೆಲ್ಲ ಕಾರಣರಾದ ದೇವತೆಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಪಕ್ಕ ಶಾಸ್ತಿ ಮಾಡುತ್ತೇನೆ. ಮಗನೇ ಮಹಿಷ, ಬಾ, ಬಾ, ಬಾ. ತಾರಣಿಯ ಮ್ಯಾಲ ಕಣ್ಣೀರ ಕುರಿತು ತಲೆಂಬ
ಬಗೆಯ ಗೆಳೆಯರೊಂದಿಗೆ ಆಟವಾಡ್ತಾ ಇದ್ದೇನೆ. ಆಗ ಭವಿಷ್ಯ ಎಂಬುದಾಗಿ ದೀರ್ಘ ಸ್ವರ ಕೇಳಿಸಿತು. ಅಡಾಡಿ ಬಂದಿದ್ದೇನೆ. ನೋಡ್ತಾ ಇದ್ದೇನೆ, ಏನಿದು? ಕಾಲಲ್ಲಿ ಮೂರ ಕಾಣಿಸ್ತಾ ಇಲ್ಲ. ಮಂಗಲ ಸೂತ್ರ ಹೊರಿದು ಹೋಗಿದೆ. ಅಮ್ಮ, ಹರಿಯಿಂದ ಬಂತೆ ಕಷ್ಟ ಇಲ್ಲ, ಹರನಿಂದ ಬಂತೆ ಇಲ್ಲ. ಸರಸಿದ್ದೋದ್ಭವನ ಕಾರಣವೇ ಹೇಳಿ ಹೇಳಿ ಹೇಳಿ. ಬೇಳಲೇನ ದಯ್ಯೋ ಮುದ್ದು ಕಂದ ಕಂದ ಬೇಳಲೇನ ದಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ. ನಮ್ಮ ಬಾಳುವೆ ತೀರಿದುದು, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ. ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಮೇಲು ಲೋಕವನ್ನು ಬಯಸಿ ಕಂದ ಕಂದ. ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ, ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ. ಏನು ಹೇಳಲಿ ಮಗನೇ? ನಿನ್ನೆಯ ದಿವಸ ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಹೋದವರು ಇಂದು ಸ್ವರ್ಗಲೋಕವನ್ನೇ ಸೇರಿದರು ಮಗನೇ. ನಿಜ, ನನ್ನಪ್ಪ ದೇವಲೋಕಕ್ಕೆ ಹೋದಂತು ಸತ್ಯವಾದ ಮಾತು. ಅಲ್ಲಿ ಇಂದ್ರಾದಿ ದೇವತೆಗಳನ್ನು ಜಯಿಸಿದರು ಮಗನೇ. ಆದರೆ ಅವರನ್ನು ದೇವತೆಗಳು ಮೋಸದಿಂದ ಕೊಂದರು ಮಗನೇ. ಜನನಿಯ ಮತನ ಅಲದೆ ಏನ ಹೇಳ್ತಾ ಇದ್ದೀರಿ? ಕರ್ಣ ಕಠೋರವಾದ ಮಾತು. ನನ್ನ ತಂದೆಯವರು ದೇವಲೋಕಕ್ಕೆ ಹೋದದ್ದು ನಿಜ. ಅಲ್ಲಿನ ಅಧಿಕಾರವನ್ನ ವಶಪಡಿಸಿಕೊಳ್ಳಬೇಕೆಂಬ ಆಸೆಯಿಂದ ಅಲ್ಲಿಗೆ ಹೋದದ್ದು ನಿಜ. ಅಮ್ಮ, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ನನ್ನ ತಂದೆಯನ್ನ ಮೋಸದಿಂದ ಕೊಂದವ ಯಾರಮ್ಮ? ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಮ್ಮೆ ಅಪ್ಪಣೆಯನ್ನ ಕೊಟ್ಟು
ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತೂ ನುಡಿದಳು. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತೂ ನುಡಿದಳು. ಅನಿಮಿಷದ ಗೆಲ್ಲಬಹುದು, ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನಬಲ್ಲ. ಅನವರದ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು. ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಒಳಗನಾಭನು ಬರುವ ಕೃತಗದಿ ಅನವರದ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು. ನೀನು ಸುಮನಸರನ್ನು ಸುಲಭವಾಗಿ ಗೆಲ್ಲುತ್ತೀಯೆ. ಈ ವಿಶ್ವಾಸ ನಮಗಿದೆ. ಆದರೆ ಸುಮನಸರ ಪಕ್ಷವನ್ನಂತೂ ನಾರಾಯಣನು ಬರುತ್ತಾನೆ. ಅವನು ಕುಟಿಲತೆಯಿಂದ ನಮ್ಮ ದಾನವರನ್ನು ನಾಶ ಮಾಡುತ್ತಾನೆ. ಹಾಗಾಗಿ ನೀನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ 3 ಲೋಕವನ್ನು ಜಯಿಸುವಂತೆ ವರವನ್ನ ಪಡೆಯಬೇಕು. ಹಾಗೆ ಮಾಡಿದಲ್ಲಿ ಹರಿಹರ ಬ್ರಹ್ಮ ಇವ ಯಾರಿಂದಲೂ ನಿನ್ನನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಮಗನೇ. ಹಾಗೆ ಆಗಲಿ ಅಮ್ಮ. ಈಗ ಪಟ್ಟವೇಕಲ್ಲ, ಪಟ್ಟ ಯಾರದು ಬೇಡುವ? ಹೌದು ಮಗನೇ, ನಮ್ಮ ರಾಜ್ಯ ಅರಾಜಕತೆಯಿಂದ ಕೂಡಿದೆ. ಹಾಗಾಗಿ ನೀನು ಸಿಂಹಾಸನವನ್ನೇರಬೇಕು. ಹಾಗೆ ಆಗಲಿ ತಾಯಿ. ಮಗನೇ, ಇಗೋ ಪಟ್ಟದ ಕತ್ತಿ. ಹಾಗೆ ಆಗಲಿ ತಾಯಿ. ಮಾತೆಯಂಗ್ರಿಗೆ ಮಣಿದು ಖ್ಯಾತ ಮಹಿಷನು ವಿಧಾತನ ತಪಗೈವೆನುತ ಮಾತ ಕ್ಷಯದಿ ಕೊರದೈತು ವೈರಾಮತವನ್ನ ಏರಿ ವಜ್ರಾಯುಧವನ್ನ ಝಳಪಿಸುತ್ತಾ ಬಂದಿಯಲ್ಲ. ನನ್ನ ಅಪ್ಪನನ್ನು ಉಪವಾಸದಿಂದ ಕೊಂದಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾರೆ, ಇಲ್ಲಿಂದ ನಡೆಯಿರಿ. ಇಲ್ಲವಾದ್ರೆ ನಿಮ್ಮ ಹೃದಯವನ್ನ ಕಡಿತೇನೆ.
ದೂರದಿಂದ ಇತ್ತ ಬಂದಿರಲ್ಲ, ಏನಾಯ್ತು? ಸ್ವಾಮಿ, ಲಾಲಿಸಬೇಕು. ಹರಿಹರರೇ, ನನ್ನಿಂದಲೇ ವರಬಲಾನ್ವಿತನಾದಂತಹ ಮಹಿಷಾಸುರ ಭೂಲೋಕದಲ್ಲಿರುವಂತಹ ಧರ್ಮಿಷ್ಠರಿಗೆ ಕಾಟವನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ದೇವಲೋಕಕ್ಕೂ ಲಗ್ಗೆಯನ್ನಿಟ್ಟು ದೇವತೆಗಳನ್ನ ಹೊಡೆದೋಡಿಸಿ ಸ್ವರ್ಗಪೀಠವನ್ನು ಏರಿದ್ದಾನೆ. ಇವೇ ಪರಿಹಾರವನ್ನು ಹೀಗೆ ಮಾಡಿದ್ದಾನೆ. ಹೌದು ಸ್ವಾಮಿ. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲ, ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲ ತನ್ನಯ ಮನದೊಳಗೆ ಕಟ್ಟಿದ ಆತನ ದಿವ್ಯ ತೇಜವು ಮೇಲ ಕಡಲೆ. ಹೀಗೂ ಆಯಿತು ಅಂತಾದ್ರೆ ಇನ್ನು ಸುಮ್ಮನುಳಿಯೋದಲ್ಲ. ನನ್ನೊಳಗಿನ ಅಂತಸತ್ವವನ್ನ ಹೊರಕ್ಕೆ ಹಾಕಿದೆ. ಗುಣಗುಣಿಸಿದನು ಪುನರ್ವಿನಾಶನ, ಗುಣಗುಣಿಸಿದನು ಪುನರ್ವಿನಾಶನ. ತಡಿಕ ಮಹಿಷಾಸುರನ ಉಪಟಳವು ತಡೆಯಲಾದೀತೆ. ಯಾವುದೇ ಅಥವಾ ಅದರ ತಪೋಲಕ್ಷಣವೇ. ಮಹಿಷಾಸುರನ ಮನೆಗಾಗಿ ಇದು ನನ್ನ ಅಂತಃಶಕ್ತಿನ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜೋ, ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜೋ, ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿ ಆಕೃತಿ ತಳೆದುದರೆಗಿಲಿಯೇ ಸುರರೆಲ್ಲ ಜಯ 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 ಎಂದು ನುತಿಗೈದರು. ಅಮ್ಮ ತಾಯೇ, ನಮ್ಮ ಕರೆಗೆ ಹೋಗಟ್ಟು ಪ್ರತ್ಯಕ್ಷಳಾದೆಯ ತಾಯಿ. ಈ ನಿಮ್ಮ ಮಕ್ಕಳನ್ನ ಹೊರೆಯಬೇಕು ತಾಯಿ. ಏಳಿರಿ ಹರಿಹರ ಜನರು ತಾಳಿ ಕೈಜವ ಸುರಪಾರು ಬೇಡಬಾರದೆ ಬಂದ ಕಷ್ಟವ ಕೇಳಿಕೊಂಡೇಕಾ. ಮಗು ವಿಷ್ಣು, ಮಗು ಬ್ರಹ್ಮ, ಮಗು ಮಹೇಶ್ವರ, ಅಷ್ಟ ದಿಕ್ಪಾಲಕರೇ, ಸಪ್ತ ಋಷಿಗಳೇ, ಏಕಾದಶಿ ರುದ್ರರೇ, ಆದಿತ್ಯಾದರೆ ಎಲ್ಲರೂ ಒಂದಾಗಿ ಅಮ್ಮ ಎಂದು ಸ್ತುತಿಸಿದರಲ್ಲ, ತತ್ಪರಿಣಾಮವಾಗಿ ಅಂಬಿಕೆಯಾಗಿ ಪ್ರಸನ್ನಗೊಂಡಿದ್ದೇನೆ. ಮಕ್ಕಳೇ, ಏನಿದು ನಿಮ್ಮ ಮುಖದಲ್ಲಿ ದೂಡ? ಏನಾಗಿದೆ? ಕಾರಣವನ್ನು ಹೇಳಿದರೆ ಪರಿಹಾರವನ್ನು ಕೊಡುತ್ತೇನೆ ಮಕ್ಕಳೇ. ತಾಯೇ, ಮಾತನಾಲಿಸು ಖಳಮಹೀಶನು ವಿಧಾತನೆಂದಿಹ ಹೊರಬಲದೆ ಸುರವ್ರಾಧವೆಲ್ಲವ ಎಸೆಗೆಡಿಸಿ ನಿರ್ಭೀತಿಯಿಂದ. ಅಮ್ಮ, ಮಕ್ಕಳೇ, ನಮ್ಮ ಸಂಕಟವನ್ನು ಆಲಿಸಬೇಕು ತಾಯಿ. ಏನು? ದಿತಿಯ ಸುತನಾದಂತಹ ದಿತಿ ಸುತೆಯಾದಂತ ಮಾಲಿನಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ದುರುಳ ಮಹಿಷಾಕ್ಯ ತಾನು ವರಬಲಾನ್ವಿತನಾಗಿ ಅಯೋನಿಜೆಯಿಂದ ಮಾತ್ರ ಮರಣ ಎಂಬ ವರ ಬಲಾನ್ವಿತನಾಗಿ ಲೋಕವನ್ನ ಧರ್ಮಕ್ಕೀಡು ಮಾಡ್ತಾ ಇದ್ದಾನೆ. ಮಾತ್ರವಲ್ಲ, ದೇವಲೋಕಕ್ಕೆ ದಾಳಿ ಇಟ್ಟು ದೇವಲೋಕದ ಗದ್ದುಗೆಯನ್ನೇ ಅಪಹರಿಸಿದ್ದಾನೆ. ಏನು ಮಹಿಷನೇ? ಮಾಲಿನಿಯ ಮಗ ಮಹಿಷ ಹೌದು. ದುಷ್ಟನಾದನೇ, ಎದುರುವಾಗತ್ತೇ ಇಲ್ಲ. ಅವನ ರುಂಡವನ್ನ ಚೆಂಡಾಡಿ ಶಾಂತಿಯನ್ನು ಒದಗಿಸುತ್ತಾನೆ. ಮಕ್ಕಳೇ, ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವನ್ನು ಅರ್ಪಿಸಲು ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನ್ನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿತ್ತರು ಸುರರೆಲ್ಲ ಇತ್ತರು.
ಪರ್ವತರಾಜನೇ ಸಿಂಹನಾಗಿ ಇಲ್ಲಿಗೆ ಆಗಮಿಸುತ್ತಿದ್ದಾನೆ. ಅದಕ್ಕೆಲ್ಲ ತಕ್ಕ ಶಾಸ್ತಿ ಮಾಡುವುದಕ್ಕಾಗಿ ಬಂದಂತಹ ದೇವಿ ನಾನು ಒಂದು ಕಲಿತೇನೆ Bye.
ಹರುಷದಲ್ಲಿ ನಾಗವನು ಪಾಲಿಸು ಮರೆಯದೆನ್ನಯ ಕರಣವನು ನೀನಿರದ ಮನದಲ್ಲಿಯೇ ದೇವೇಂದ್ರ ಆಗುತ್ತಾ ಬಟ್ ಬಂದಂತಹ ಸರ್ಗವನ್ನು ನೀನು ಸೇರಿಕೊ. ಬಟ್ ಸ್ಟಾಪ್ ಮಾಡ್ಬೇಕಾಗ ತುರುಳರು ಬಂದರು ಅಂತಾದ್ರೆ ಹೆದರುವ ಅಗತ್ಯವಿಲ್ಲ. ಏನ್ ಮಾಡ್ಬೇಕಮ್ಮ? ತುಹಿನಾದ್ರಿಯ ತಪ್ಪಲಿನಲ್ಲಿ ಅಡಸಿದರೆ ಖಳರು ಪಟಳವು ಅಡಸಿದರೆ ಖಳರು ಪಟಳವು ನೀ ನಡೆದರುತ ತುಹಿನಾದ್ರಿಗೆ ಎನ್ನನು ದೃಢ ಮನದಿ ಭಜಿಸಿದರೆ ಎನ್ನನು ದೃಢ ಮನದಿ ಭಜಿಸಿದರೆ ಪೊರೆವೆನು ನಿನ್ನ ಬಿಡದೆ ಧೂಳನಾದಂತಹ ಮಹಿಷಾಸುರನ ವಧೆಯಾದಂತಾಯಿತು. ಆದರೆ ಇದು ಇಷ್ಟಕ್ಕೆ ನಿಲ್ಲುವ ಹಾಗೆ ಕಾಣುವುದಿಲ್ಲ. ಒಬ್ಬರ ಮೇಲೆ ಒಬ್ಬರು ನಮ್ಮ ದೇವಲೋಕದ ಮೇಲೆ ದಾಳಿಯನ್ನ ಮಾಡುವ ಹಾಗಿದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅವಳ ದಾಳಿ ಆಯಿತು ಅಂತಾದ್ರೆ ಏನು ಮಾಡ್ಬೇಕಮ್ಮ? ನೀವೇ ರಕ್ಷಿಸಬೇಕು. ಚಿಂತಿಸುವ ಅಗತ್ಯವಿಲ್ಲ. ಮುಂದೆ ನಾನು ತುಹಿನಾದ್ರಿಯ ತಪ್ಪಲಿನಲ್ಲಿ ಕದಂಬ ವನವಾಸಿಯಾಗಿ ನೆಲೆಸಿರುತ್ತೇನೆ. ಅಲ್ಲಿಗೆ ಬಂದು ನನ್ನನ್ನು ಸ್ತುತಿಸಿದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಂಟಕವನ್ನ ಪರಿಹಾರಗೊಳಿಸುತ್ತೇನೆ. ಧೈರ್ಯ ತಾಳಿ ಮಕ್ಕಳೇ.